ಇವತ್ತು ಬೆಳಗ್ಗೆ ವೆನ್ಲಾಕ್ಗೆ ಹೋಗಿದ್ದೆ ನಾನು. ಆ್ಯಸಿಡ್ ವಿಕ್ಟಿಮ್ ಅಲ್ಲೇ ಇರೋದು ನಾ ತಾಯಿ. ಅಲ್ಲಿ ನಮಗೆ ಡಾಕ್ಟ್ರ್ ಹೇಳ್ತಾಯಿದ್ರು. ಸೊ ನಾವು ಹೇಳಿದ್ವಿ ಮಹಿಳಾ ಆಯೋಗದಿಂದ ವಿ ವಿಲ್ ಫಂಡ್ ಡೂ ಒನ್ ಸ್ಟಡಿ ಫ್ರಮ್ ದ ಹಾಸ್ಪಿಟಲ್ ಓನ್ಲಿ. ಏನಂತಂದರೆ ಕುಡಿತದಿಂದ ಒದೆ ತಿಂದವರೇ ಜಾಸ್ತಿ ಅಲ್ಲಿ ಬರೋದು. ಅಂದರೆ ದೌರ್ಜನ್ಯ ಅಂದ್ರಲ್ಲ ನೀವು. ಇವತ್ತು ಆ ತಾಯಿನೂ ಅಷ್ಟೇ ಆ್ಯಸಿಡ್ ಹಾಕಿರೋದು. ಎನಿಬಡಿ ಮನೆಯಿಂದ ಒಂದು ತಾಯಿ ಬರ್ತಾಳೆ ಅಂತಂದರೆ ಎನಿಥಿಂಗ್ ಒಂದು ದೌರ್ಜನ್ಯ ಆಗಿದೆ ಅಂದರೆ ಗಂಡ ಕುಡ್ದೇ ಹೊಡೆದಿರ್ತಾನೆ. 99% ಎನಿ ವಿಮೆನ್ ಹೂ ಕಮ್ ಟು ಹಾಸ್ಪಿಟಲ್ ಯೂಶಲಿ ಬಿಕಾಸ್ ಆಫ್ ಲಿಕ್ಕರ್ ಅಂತ ಹೇಳ್ತಾರೆ. ನಾನು ಅದನ್ನು ನಿಮಗೆ ಪತ್ರವನ್ನು ಕಳಿಸ್ತೀನಿ. ನಾನೆಲ್ಲ ಬರೆದಿದ್ದೀನಿ. ನಾವು ಸುಮ್ಮನೆ ಇರ್ತೀವಿ ಅಂದ್ಕೊಂಡ್ರಾ? ಅದನ್ನು ನಿಮ್ಗೆ ಹೇಳ್ತೀನಿ. ಐ ವಿಲ್ ಟೆಲ್. 9ನೇ ಕ್ಲಾಸ್ ಹುಡುಗ ಒಂದು 6 ಇನ್ಸಿಡೆಂಟ್ಸ್ನ ಮೆನ್ಷನ್ ಮಾಡಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಲಿಕ್ಕರ್ನ ಎಸ್ಪೆಷಲಿ CL7 ರೆಸ್ಟೋರೆಂಟ್ ಲಾಡ್ಜ್ ಅಂತ ಮಾಡಿಬಿಟ್ಟು ಮಾರಕ್ಕೆ ಅವಕಾಶ ಕೊಡ್ತಾರೆ ನೋಡಿ. 100 ಮೀಟ್ರ್ ಅಷ್ಟೇ ವ್ಯತ್ಯಾಸ, ಏನು ಬೇಕಾದರೂ ಇರ್ಬೋದು. ಎಂಥ ಫ್ರಾಡು. ಅಲ್ಲಿ ನಿಲ್ಲಿಸ್ಲಿಕ್ಕೆ ಜಾಗ ಇರಲ್ಲ, ಎಲ್ಲಿಂದನೋ ಏನೋ ಒಟ್ಟಿನಲ್ಲಿ ಏನೋ ತೋರಿಸ್ಬೇಕು ಪೇಪರಲ್ಲಿ ಅಷ್ಟೇ. ಆ್ಯಂಡ್ ಎವ್ರಿವೇರ್ ಟುಡೇ ಲಿಕ್ಕರ್ ಈಸ್ ದೇರ್ ಈಸಿಲಿ. ನಾನು ಎಲ್ಲ ಬರೆದಿದ್ದೀನಿ. ಬ್ಯಾನ್ ಮಾಡಿ ಎಲ್ಲ ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಬರೆದಿದ್ದೀನಿ ನಾನು. ಸಿ ವಾಟ್ ಎವರ್ ಐ ಸಿ ಐ ರೆಕಮೆಂಡ್ ಟು ದ ಗವರ್ನಮೆಂಟ್. ಮತ್ತು ನಾವು ಯಾವುದೇ ಜಿಲ್ಲೆಗೆ ಹೋದ್ರು, ನಿಮ್ಮ ಜಿಲ್ಲೆಯಲ್ಲಿ ಬಂದಿಲ್ಲ ಅಷ್ಟೇ, ಶಾಲಾ ಕಾಲೇಜ್ಗಳಲ್ಲಿ ಊರಿಂದ ಬರ್ತಾರೆ. ಮೇಡಮ್ ನಮ್ಮ ಊರಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ದುಕಾನ್ಗಳಲ್ಲಿ ಮಾರ್ತಾ ಇದ್ದಾರೆ ಮೇಡಮ್ ಎಂಡ ಸಾರಾಯಿ ತೊಗೊಂಬಂದು. ನನ್ನ ಗಂಡ ಹೋಗೋದು ಕುಡಿಯೋದು ಬಂದು ಹೊಡಿಯೋದು ಹೋಗೋದು. ಅದು ಮಂಗಳೂರಲ್ಲಿ ಬರಲಿಲ್ಲ. ರಿಯಲಿ ಐ ಆಮ್ ಟೆಲಿಂಗ್ ಯು. ಎವ್ರಿವೇರ್ ವೆನ್ಎವರ್ ಐ ಗೋ ಒಂದು ಊರಿನವ್ರು ಬಂದೇ ಇರ್ತಾರೆ ಲಿಕ್ಕರ್ ಮಾರುವಂಥದ್ದು. ಸೊ ಇಟ್ ಈಸ್ ಆಲ್ ಐ ಡೋಂಟ್ ನೋ. ಬಟ್ ನಾವು ಆಯೋಗದಿಂದ ಆ ಪತ್ರವನ್ನು ನಿಮಗೆ ಶೇರ್ ಮಾಡ್ತೀನಿ ನಾನು ಬರೆದಿರೋದು ಸರ್ಕಾರಕ್ಕೆ.